ದರ್ಶನ್ ಅಭಿಮಾನಿಗಳ ವಿರುದ್ಧ ನಟಿ ರಮ್ಯಾ ಕಾನೂನು ಸಮರಕ್ಕೆ ಮುಂದಾಗಿದ್ದಾರೆ. ಈಗಾಗಲೇ ಎಫ್ಐಆರ್ ದಾಖಲಾಗಿದೆ, ಇನ್ವೆಸ್ಟಿಗೇಷನ್ ಕೂಡ ಚುರುಕುಗೊಂಡಿದೆ. ಡಿಲೀಟ್ ಆಗಿರುವಂತಹ ಅಕೌಂಟ್ಗಳನ್ನು ಹೇಗೆ ಟ್ರೇಸ್ ಔಟ್ ಮಾಡ್ತಾರೆ ಅನ್ನೋದು ಈಗಿರುವಂತಹ ಕುತೂಹಲ. ಬಹಳಷ್ಟು ಈ ರೀತಿಯ ಸೈಬರ್ ಕ್ರೈಮ್ ಪ್ರಕರಣ ಹಳ್ಳ ಹಿಡಿದಿದ್ದೇ ಜಾಸ್ತಿ. ಇದು ಹಂಗೆ ಆಗುತ್ತಾ ಅನ್ನುವಂತಹ ಪ್ರಶ್ನೆ. ನಟಿ ರಮ್ಯಾಗೆ ಸೋಷಿಯಲ್ ಮೀಡಿಯಾದಲ್ಲಿ ಅವಹೇಳನ, ಕಿಡಿಗೇಡಿಗಳ ಅಕೌಂಟ್ ಡಿಲೀಟ್ ಮಾಡಿದ್ರು ತಪ್ಪಲ್ವಂತೆ ಸಂಕಷ್ಟ. ದೂರ ಆಗ್ತಾ ಇದ್ದಂತೆ ಅಕೌಂಟ್ ಡಿಲೀಟ್ ಮಾಡಿದ್ದಾರೆ ಕೆಲ ಕಿಡಿಗೇಡಿಗಳು. ಅದಕ್ಕೂ ಮೊದಲೇನೆ URL ಐಡಿಯನ್ನು ಪಡೆದು ಸೈಬರ್ ಪೊಲೀಸರು ಬಲೆ ಬೀಸುವಂತಹ ಕೆಲಸ ಮಾಡಿದ್ದಾರೆ. ಅಸಭ್ಯತೆಯನ್ನು ತೋರಿರುವ, ಕೀಳು ಮಟ್ಟದ ಕಮೆಂಟ್ ಅನ್ನು ಮಾಡಿರುವಂತಹ ಅಕೌಂಟ್ ಹ್ಯಾಂಡ್ಲರ್ಸ್ಗಳ ಮಾಹಿತಿಯನ್ನು ಪತ್ತೆ ಹಚ್ಚುವುದಕ್ಕೆ ಈಗ ಮುಂದಾಗಿದ್ದಾರೆ. ಅಶ್ಲೀಲ ಮೆಸೇಜ್ ಅನ್ನು ಕಳುಹಿಸಿರುವಂತಹ ಕಿಡಿಗೇಡಿಗಳಿಗೆ ಜೈಲು ಫಿಕ್ಸ್ ಅನ್ನುವಂತಹ ಮಾಹಿತಿ ಕೂಡ ಸಿಗ್ತಾ ಇದೆ. ಅಶ್ಲೀಲ ಕಮೆಂಟ್ ಮಾಡಿ ತಗಲಾಕೊಂಡ್ರೆ ಅಂಥವ್ರಿಗೆ 3 ವರ್ಷಗಳ ಕಾಲ ಶಿಕ್ಷೆ ಖಚಿತ, ಜೈಲುವಾಸ ಖಚಿತ ಅನ್ನುವಂತಹ ಮಾಹಿತಿ ಕೂಡ ಇದೆ. ಹಾಗಾಗಿ ರಮ್ಯಾ ಪ್ರಕರಣದಲ್ಲಿ ಅವರಿಗೆ ಮಾಡಿರುವಂತಹ ಅಶ್ಲೀಲ ಕಮೆಂಟ್ಗಳ ವಿಚಾರದಲ್ಲಿ ಪೊಲೀಸರ ಇನ್ವೆಸ್ಟಿಗೇಷನ್ ಹೇಗಿರುತ್ತೆ, ಇನ್ವೆಸ್ಟಿಗೇಷನ್ ಅನ್ನು ಮಾಡಿ ನಿಜಕ್ಕೂ ಕೂಡ ಅವರನ್ನು ಪತ್ತೆ ಹಚ್ಚುವಂತಹ ಕೆಲಸ ಆಗುತ್ತಾ ಅಂಥೇಳಿ. ಒಂದು ಫೇಕ್ ಐಡಿ ಕ್ರಿಯೇಟ್ ಮಾಡ್ಕೊಂಡಿರ್ತಾರೆ, ಯಾವುದೋ ಮೂಲೆಯಲ್ಲಿ ಕೂತ್ಕೊಂಡು ಏನೇನೋ ಕಮೆಂಟ್ಗಳನ್ನು ಮಾಡಿರ್ತಾರೆ. ಈ ರೀತಿ ದೂರ ಆಗ್ತಾ ಇದ್ದ ಹಾಗೆ, ದೊಡ್ಡ ಮಟ್ಟದಲ್ಲಿ ಸುದ್ದಿ ಆಗ್ತಾ ಇದ್ದ ಹಾಗೆ ಅಕೌಂಟನ್ನು ಡಿಲೀಟ್ ಮಾಡಿ ನನಗೂ ಅದಕ್ಕೂ ಸಂಬಂಧ ಇಲ್ಲ ಅನ್ನುವ ರೀತಿಯಲ್ಲಿ ಇದು ಬಿಡ್ತಾರೆ. ಹಾಗಾಗಿ ಇಂತಹ ಪ್ರಕರಣದಲ್ಲಿ ನಿಜಕ್ಕೂ ಕೂಡ ಕಿಡಿಗೇಡಿಗಳನ್ನು ಲಾಕ್ ಮಾಡುವುದಕ್ಕೆ ಸಾಧ್ಯತೆ ಇದೆಯಾ ಅನ್ನೋದು ಈಗಿರುವಂತಹ ಪ್ರಶ್ನೆ. ಯಾಕೆಂದರೆ ಈ ರೀತಿಯ ಸೈಬರ್ ಕ್ರೈಮ್ ಪ್ರಕರಣಗಳಲ್ಲಿ ಬಹಳಷ್ಟು ಪ್ರಕರಣಗಳಲ್ಲಿ ಯಾರು ಕಮೆಂಟ್ ಮಾಡಿದ್ರು, ಯಾರು ವಂಚಿಸಿದ್ರು ಅಂತ ಕಂಡುಹಿಡಿಯೋದೇ ಪೊಲೀಸರಿಗೆ ಸವಾಲಾಗಿರುತ್ತೆ. ಹಾಗಾಗಿ ರಮ್ಯಾ ಅವರ ಪ್ರಕರಣದಲ್ಲೂ ಕೂಡ ಹಾಗೆ ಆಗುತ್ತಾ ಅನ್ನೋದು ಈಗಿರುವಂತಹ ಪ್ರಶ್ನೆ. ಮತ್ತಷ್ಟು ಡೀಟೇಲ್ಸ್ ಅನ್ನು ಕೊಡ್ತಾರೆ ನರಸಿಂಹಮೂರ್ತಿ, ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ನರಸಿಂಹಮೂರ್ತಿ, ಬಹಳಷ್ಟು ಸೈಬರ್ ಕ್ರೈಮ್ ಪ್ರಕರಣದಲ್ಲಿ ಯಾರು ಕೃತ್ಯವನ್ನು ಎಸಗಿದ್ರು ಅಂಥೇಳಿ ಐಡೆಂಟಿಫೈ ಮಾಡೋದೇ ಕಷ್ಟ. ಈ ರಮ್ಯಾ ಪ್ರಕರಣದಲ್ಲೂ ಕೂಡ ಹಾಗೆ ಆಗ್ತಾ ಇದೆಯಾ, ಏನು ಕತೆ ಅಂಥೇಳಿ. ಹಾಗಿದ್ದೂ ಕೂಡ ಈ ಕಿಡಿಗೇಡಿಗಳನ್ನು ಲಾಕ್ ಮಾಡುವಂತಹ ನಿಟ್ಟಿನಲ್ಲಿ ಪೊಲೀಸರ ಕಾರ್ಯಾಚರಣೆ ಹೇಗೆ ಸಾಗ್ತಾ ಇದೆ ಅಂತ? ಪ್ರೇಮ್, ನಟಿ ರಮ್ಯಾಗೆ ಸೋಷಿಯಲ್ ಮೀಡಿಯಾದಲ್ಲಿ ಅವಹೇಳನ ಸಂಬಂಧ ಈಗಾಗಲೇ ಸಿಸಿಬಿಯ ಸೈಬರ್ ಪೊಲೀಸ್ ಠಾಣೆಯಲ್ಲಿ FIR ದಾಖಲಾಗಿದೆ. FIR ದಾಖಲಾಗ್ತಿದ್ದಂತೆ ಸುಮಾರು 40ಕ್ಕೂ ಹೆಚ್ಚು ಅಕೌಂಟ್ಗಳೇನಿದ್ದು ನಟಿ ರಮ್ಯಾಗೆ ಒಂದಷ್ಟು ಅವಹೇಳನವನ್ನ ಮಾಡೋದು, ಮತ್ತೆ ಈ ಫಿಂಗರ್ ಮಿಡಲ್ ಎಮೋಜಿಯನ್ನ ಕಳಿಸಿರೋದು, ಅದ್ರ ಜೊತೆಗೆ ಅಶ್ಲೀಲವಾಗಿ ಈ ಪೋರ್ನ್ ಸಂಬಂಧವಾದಂತಹ ಒಂದಷ್ಟು ಫೋಟೋ ವಿಡಿಯೋಗಳನ್ನ ಅಪ್ಲೋಡ್ ಮಾಡುವಂತಹ ಕೆಲಸವನ್ನ ಈ ಕಿಡಿಗೇಡಿಗಳು ಮಾಡಿದ್ರು. ಹೀಗಾಗಿ ಈ ಪ್ರಕರಣ ಸಂಬಂಧ ಯಾವಾಗ ಇವರು ಅಕೌಂಟ್ಗಳನ್ನ ಡಿಲೀಟ್ ಮಾಡ್ಕೊಳ್ಳೋದಕ್ಕೆ ಶುರು ಮಾಡಿದ್ರು, FIR ಭಯದಿಂದ ಎಲ್ಲೋ ಒಂದ್ ಕಡೆ ಪೊಲೀಸರಿಗೆ ಸಿಕ್ಬಿಡಬಹುದು ಅನ್ನೋ ಭಯದಲ್ಲಿ ಈ ಅಕೌಂಟ್ಗಳನ್ನ ಡಿಲೀಟ್ ಮಾಡೋದಕ್ಕೆ ಇವರೆಲ್ಲರೂ ಕೂಡ ಮುಂದಾಗಿದ್ರು. ಅದಾದ ಬಳಿಕ ಎಲ್ಲ ಅಕೌಂಟ್ಗಳು ಈಗ ಸದ್ಯಕ್ಕೆ ಡಿಲೀಟ್ ಆಗಿದ್ದಾವೆ. ಆದ್ರೆ ಇವರು ಅಕೌಂಟ್ಗಳನ್ನ ಡಿಲೀಟ್ ಮಾಡೋದಕ್ಕೂ ಮೊದಲೇ ಪೊಲೀಸರು ಆ URL ಐಡಿಯನ್ನ ಸೇವ್ ಮಾಡಿ ಇಟ್ಟಿದ್ದಾರೆ ಅನ್ನೋ ಮಾಹಿತಿಗಳು ಇದೀಗ ಸೈಬರ್ ಪೊಲೀಸರಿಂದ ಲಭ್ಯವಾಗ್ತಿರೋದು. ಹೀಗಾಗಿಯೇ ಯಾರು ಏನೇ ಅಕೌಂಟ್ ಡಿಲೀಟ್ ಮಾಡ್ಕೊಂಡ್ರು ಸಹ ಈ ಒಂದು ಪ್ರಕರಣದಲ್ಲಿ URL ಐಡಿಯನ್ನ ಮೊದಲೇ ಪಡ್ಕೊಂಡಿರೋದ್ರಿಂದ ಯಾರ್ಯಾರು ಯಾವ್ಯಾವ ಅಕೌಂಟ್ಗಳನ್ನ ಕ್ರಿಯೇಟ್ ಮಾಡಿದ್ರು ಅವರ ಬೆನ್ನನ್ನ ಬೀಳುವ ಕೆಲಸವನ್ನ ಸಿಸಿಬಿಯ ಸೈಬರ್ ಪೊಲೀಸರು ಮಾಡ್ತಿದ್ದಾರೆ. ಅದರಲ್ಲೂ ಪ್ರಮುಖವಾಗಿ ಯಾರು ಈ ಕಮೆಂಟ್ಗಳನ್ನ ಹಾಕಿದಾರೋ ಅಂತವರಿಗೆ ಕಾನೂನಿನಲ್ಲಿ 3 ವರ್ಷದ ಒಳಗಿನ ಸಜೆ ಇದೆ. ಹೀಗಾಗಿ ಅಂತವ್ರನ್ನ ಕರೆತಂದು ಪೊಲೀಸರು ಒಂದಷ್ಟು ಡ್ರಿಲ್ ಅನ್ನ ಮಾಡಿ ಅವ್ರಿಗೆ ಠಾಣಾ ಜಾಮೀನಿನ ಮೇಲೆ ಬಿಟ್ಟು ಕಳಿಸಬಹುದು. ಆದ್ರೆ ಯಾರು ಈ ಫಿಂಗರ್ ಮಿಡಲ್ ಎಮೋಜಿಯನ್ನ ಕಳಿಸಿದ್ರು, ಫೋನ್ ರೀತಿಯ ಒಂದಷ್ಟು ಅಶ್ಲೀಲ ಫೋಟೋ ವಿಡಿಯೋಗಳನ್ನ ಅಪ್ಲೋಡ್ ಮಾಡಿದ್ರು, ಅಂತವ್ರನ್ನ ಖಂಡಿತವಾಗ್ಲೂ ಅರೆಸ್ಟ್ ಮಾಡಿ ಜೈಲಿಗೆ ಕಳಿಸ್ತೀವಿ ಅನ್ನೋ ಆತ್ಮವಿಶ್ವಾಸದ ಮಾತುಗಳನ್ನ ಸಿಸಿಬಿಯ ಪೊಲೀಸರು ಆಡ್ತಿದ್ದಾರೆ. ಓಕೆ ನರಸಿಂಹಮೂರ್ತಿ, ಹಾಗೆ ಸಂಪರ್ಕದಲ್ಲಿ ವಾಪಸ್ ಬಂದೆ.